ಆತ್ಮೀಯ ವೃಶ್ಚಿಕ ರಾಶಿಯವರೇ, ಇಂದು ನಾನು ನಿಮ್ಮ ಜತೆ ಜ್ಯೋತಿಷ್ಯದ ಮಾತು ಮಾತ್ರ ಅಲ್ಲ, ಹೃದಯದ ಮಾತು ಹೇಳುತ್ತಿದ್ದೇನೆ. ಸ್ವಲ್ಪ ಸಮಯ ತೆಗೆದುಕೊಂಡು ಈ ಸಂಪೂರ್ಣ ಸಂದೇಶವನ್ನು ಕೇಳಿ, ಯಾಕೆಂದ್ರೆ ಇದು ಸಾಮಾನ್ಯ ಭವಿಷ್ಯವಾಣಿ ಅಲ್ಲ, ಇದು ನಿಮ್ಮ ಜೀವನದ ತಿರುವಿನ ಬಗ್ಗೆ. ಕಳೆದ ಕೆಲವು ವರ್ಷಗಳನ್ನು ನೆನಪಿಸಿಕೊಳ್ಳಿ. ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ, ಎಷ್ಟು ಬಾರಿ ನನ್ನ ಪಾಲಿಗೆ ಸುಖ ಇಲ್ಲವೇ ಎಂದು ಕೇಳಿಕೊಂಡಿದ್ದೀರಿ. ನಂಬಿದವರು ದಾರಾದರು, ಕೆಲಸ ಮಾಡಿದರೂ ಮೆಚ್ಚುಗೆ ಸಿಗಲಿಲ್ಲ, ಹಣ ಬಂದರೂ ಉಳಿಯಲಿಲ್ಲ, ಮನಸ್ಸಿಗೆ ನೆಮ್ಮದಿ ಸಿಗಲೇ ಇಲ್ಲ. ರಾತ್ರಿ ಮಲಗುವಾಗಲೂ ಮನಸ್ಸು ಚಿಂತೆಗಳಲ್ಲಿ ಮುಳುಗಿತ್ತು. ನಿಮ್ಮ ನೋವನ್ನು ಎಲ್ಲರೂ ಅರ್ಥ ಮಾಡಿಕೊಂಡಿಲ್ಲ, ಆದರೆ ದೇವರು ನೋಡಿದ್ದಾನೆ, ಕಾಲ ನೋಡಿದೆ, ನಿಮ್ಮ ಪರಿಶ್ರಮ ವ್ಯರ್ಥವಾಗಿಲ್ಲ. ಇದಕ್ಕೆ ಮುಖ್ಯ ಕಾರಣ ಕಳೆದ ಅವಧಿಯಲ್ಲಿ ನಿಮ್ಮ ರಾಶಿಯ ಮೇಲೆ ಶನಿಯ ಗಾಢ ಪ್ರಭಾವ. ಶನಿ ಎಂದರೆ ಕೇವಲ ಕಷ್ಟ ಅಲ್ಲ, ಶನಿ ಎಂದರೆ ಪರಿಶುದ್ಧೀಕರಣ. ಅವನು ನಿಮ್ಮನ್ನು ಕುಗ್ಗಿಸಲು ಅಲ್ಲ, ಗಟ್ಟಿಗೊಳಿಸಲು ಪರೀಕ್ಷಿಸುತ್ತಾನೆ. ಕಲ್ಲನ್ನು ಬೆಂಕಿಯಲ್ಲಿ ಹಾಕಿದಾಗ ಅದು ಚಿನ್ನವಾಗುತ್ತದೆ. ನೀವೀಗ ಚಿನ್ನದಂತೆ ತಯಾರಾಗಿದ್ದೀರಿ. ಈಗ ಕಾಲ ಬದಲಾಗುತ್ತಿದೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳುಗಳು ನಿಮ್ಮ ಜೀವನದ ಹೊಸ ಅಧ್ಯಾಯ. ಈ ಸಮಯದಲ್ಲಿ ಬೃಹಸ್ಪತಿ ಗ್ರಹವು ನಿಮ್ಮ ರಾಶಿಗೆ ಬಲ ನೀಡಲಿದೆ. ಗುರುಗಳ ಬಂದಾಗ ಜೀವನದಲ್ಲಿ ಸ್ಪಷ್ಟತೆ ಬರುತ್ತದೆ, ಗೌರವ ಬರುತ್ತದೆ, ಅವಕಾಶಗಳು ತಾನೇ ಬಾಗಿಲು ತಟ್ಟುತ್ತವೆ. ಮೊದಲು ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ. ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ದಿನ ನಿಮ್ಮ ಪರಿಶ್ರಮ ಯಾರಿಗೂ ಕಾಣಿಸಲಿಲ್ಲ, ಆದರೆ ಈಗ ನಿಮ್ಮ ಕೆಲಸ ಗುರುತಿಸಲಾಗುತ್ತದೆ. ಪದೋನ್ನತಿ ಯೋಗ ಇದೆ, ಸಂಬಳ ಹೆಚ್ಚಳ ಸಾಧ್ಯತೆ ಇದೆ, ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗಲಿದೆ, ಹೊಸ ಜವಾಬ್ದಾರಿಗಳು ಸಿಗಲಿದೆ. ನೀವು ನಾಯಕತ್ವದ ಸ್ಥಾನಕ್ಕೆ ಏರುವ ಅವಕಾಶಗಳಿವೆ. ನಿರುದ್ಯೋಗಿಗಳಿಗೆ ಪ್ರತೀಕ್ಷಿತ ಅವಕಾಶ. ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಶುಭ ಸುದ್ದಿ. ಸಂದರ್ಶನದಲ್ಲಿ ಯಶಸ್ಸು ಸಿಗುತ್ತದೆ. ವ್ಯಾಪಾರಿಗಳಿಗೆ ಇದು ಬಲವಾದ ಸಮಯ. ನಿಂತಿದ್ದ ವ್ಯಾಪಾರ ಮತ್ತೆ ಚಿಗುರುತ್ತದೆ. ಹೊಸ ಒಪ್ಪಂದಗಳು ಬರುತ್ತದೆ. ಹಳೆಯ ಸಾಲ ವಾಪಸ್ ಬರುತ್ತದೆ. ಹಣಕಾಸಿನಲ್ಲಿ ಸುಧಾರಣೆಯಾಗುತ್ತದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಇದೆ. ಹಣ ಬಂದಾಗ ಅತಿಯಾದ ನಂಬಿಕೆ ಬೇಡ. ದಾಖಲೆ ಇಲ್ಲದೆ ಒಪ್ಪಂದ ಮಾಡಿಕೊಳ್ಳಲೇಬೇಡಿ. ಭಾವನೆಗಳಿಗೆ ಒಳಲಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಇನ್ನು ಕುಟುಂಬದ ಬಗ್ಗೆ ಮಾತನಾಡೋಣ. ಗಂಡ ಹೆಂಡತಿ ನಡುವೆ ಇದ್ದ ಮನಸ್ತಾಪ ಕಡಿಮೆಯಾಗುತ್ತದೆ. ಅನುಮಾನಗಳು ದೂರವಾಗುತ್ತದೆ. ಸಂಬಂಧಗಳಲ್ಲಿ ಪುನಃ ನಂಬಿಕೆ ಬೆಳೆಯುತ್ತದೆ. ಅವಿವಾಹಿತರಿಗೆ ಉತ್ತಮ ಸಂಬಂಧಗಳು ಬರುತ್ತವೆ. ಮದುವೆ ನಿಶ್ಚಯದ ಯೋಗವೂ ಇದೆ. ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದವರಿಗೆ ಸಿಹಿ ಸುದ್ದಿ ಇದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣುತ್ತಿದೆ. ಕಚೇರಿ ವಿವಾದಗಳು ನಿಧಾನವಾಗಿ ನಿಮ್ಮ ಪರ ತಿರುಗುತ್ತದೆ. ವರ್ಷಗಳಿಂದ ಕಾಡುತ್ತಿದ್ದ ಸಮಸ್ಯೆ ಪರಿಹಾರವಾಗುತ್ತದೆ. ಶತ್ರುಗಳು ಹಿಂದೆ ಸರಿಯುತ್ತಾರೆ. ನಿಮ್ಮ ಧ್ವನಿಗೆ ಬೆಲೆ ಬರುತ್ತದೆ. ಆರೋಗ್ಯದ ವಿಷಯದಲ್ಲಿ ನಿಧಾನವಾಗಿ ಚೇತರಿಕೆಯಾಗುತ್ತದೆ. ದೀರ್ಘಕಾಲದ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಮನಸ್ಸಿಗೆ ನೆಮ್ಮದಿಯೂ ಸಿಗುತ್ತದೆ. ಆದರೆ ಸ್ನೇಹಿತರೆ, ಪ್ರತಿ ಯಶಸ್ಸಿಗೂ ಒಂದು ಪರೀಕ್ಷೆ ಇರುತ್ತದೆ. ಈ ಸಮಯದಲ್ಲಿ ನಿಮ್ಮ ಸುತ್ತಲೂ ಎಲ್ಲರೂ ಖುಷಿಯಾಗಿರುವುದಿಲ್ಲ. ಕೆಲವರು ನಿಮ್ಮ ಪ್ರಗತಿಯನ್ನು ಸಹಿಸಲಾರರು. ಅತಿಯಾದ ಆತ್ಮವಿಶ್ವಾಸದಿಂದ ನೀವು ನೋವು ಅನುಭವಿಸುವ ಸಾಧ್ಯತೆಯಿದೆ. ನಿಮ್ಮ ಆಪ್ತರಲ್ಲಿ ಯಾರಾದರೂ ನಿಮ್ಮ ಯಶಸ್ಸಿಗೆ ಹೊಟ್ಟೆಕಿಚ್ಚುಪಡುವರು. ಹಣಕಾಸಿನಲ್ಲಿ ಮೋಸ ಮಾಡಲು ಯತ್ನಿಸಬಹುದು. ನಿಮ್ಮ ರಹಸ್ಯವನ್ನು ದುರುಪಯೋಗ ಮಾಡಬಹುದು. ಇದು ನಿಮಗೆ ಅಗ್ನಿ ಪರೀಕ್ಷೆಯಾಗಿದೆ. ಈ ಪರೀಕ್ಷೆ ದಾಟಲು 2 ವಿಷಯವನ್ನು ನೆನಪಿಡಿ. ಮೊದಲನೆಯದು, ಜಾಗರೂಕತೆಯಿಂದ ಇರಿ. ಯಾರನ್ನು ಕುರುಡಾಗಿ ನಂಬಬೇಡಿ. ನಿಮ್ಮ ಯೋಜನೆ ಎಲ್ಲರಿಗೂ ಹೇಳಬೇಡಿ. ಮೌನವೇ ಕೆಲವೊಮ್ಮೆ ನಿಮ್ಮನ್ನು ರಕ್ಷಿಸುತ್ತದೆ. ಎರಡನೆಯದು, ಆಧ್ಯಾತ್ಮಿಕ ಬಲ. ವೃಶ್ಚಿಕ ರಾಶಿಯ ಅಧಿಪತಿ ಕುಜ. ದೇವರು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ಕೆಂಪು ದೀಪ ಹಚ್ಚಿ, ಅಂದರೆ ಕೆಂಪು ಬತ್ತಿಯನ್ನು ದೀಪಕ್ಕೆ ಹಾಕಿ ಹಚ್ಚುವುದು, ಹಾಗೂ ಓಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಅಥವಾ 108 ಬಾರಿ ಜಪಿಸಿ. ಇದು ನಿಮ್ಮ ಮನಸ್ಸಿಗೆ ಧೈರ್ಯ ನೀಡುತ್ತದೆ, ದ್ರೋಹದಿಂದ ರಕ್ಷಿಸುತ್ತದೆ. ನನ್ನ ಪ್ರಿಯ ವೃಶ್ಚಿಕ ರಾಶಿಯ ಮಿತ್ರರೇ, ನಿಮ್ಮ ಜೀವನ ಮತ್ತೆ ಪಾತಾಳಕ್ಕೆ ಬೀಳುವುದಿಲ್ಲ. ಇದು ಉತ್ತುಂಗಕ್ಕೆ ಏರುವ ಕಾಲವಾಗಿದೆ. 2026 ನಿಮ್ಮ ಜೀವನದ ಸುವರ್ಣ ಅಧ್ಯಾಯವಾಗಬಹುದು. ಆದರೆ ನೀವು ಆತ್ಮವಿಶ್ವಾಸದಿಂದ ಹೆಜ್ಜೆಯಿಟ್ಟರೆ ಮಾತ್ರ ಅದು ಸಾಧ್ಯವಾಗುತ್ತದೆ. ನೀವು ಮುರಿದವರಲ್ಲ, ನೀವು ರೂಪುಗೊಂಡವರು. ನೀವು ಸೋತವರಲ್ಲ, ನೀವು ಸಿದ್ಧರಾದವರು. ಇಷ್ಟು ದಿನದ ಕಣ್ಣೀರು ಈಗ ಮೌಲ್ಯ ಪಡೆಯುತ್ತದೆ. ಇಷ್ಟು ದಿನದ ನೋವು ಈಗ ಫಲ ಕೊಡುತ್ತದೆ. ನಿಮ್ಮ ಪರಿಶ್ರಮ ಈಗ ಬೆಳಕು ಕಾಣುತ್ತದೆ. ಧೈರ್ಯವಾಗಿರಿ, ಜಾಗೃತಿಯಾಗಿರಿ, ಆಧ್ಯಾತ್ಮಿಕವಾಗಿರಿ, ಮುಂದೆ ನಡೆಯಿರಿ. ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಓಂ ಸುಬ್ರಹ್ಮಣ್ಯಾಯ ನಮಃ ಎಂದು ಬರೆಯುವುದನ್ನು ಮರೆಯಬೇಡಿ. ನಿಮ್ಮ ಜೀವನ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯದಿಂದ ತುಂಬಿರಲಿ.
ಮಾಹಿತಿ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ವೃಶ್ಚಿಕ ರಾಶಿಯ ಸ್ನೇಹಿತರು ಹಾಗೂ ಬಂಧುಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.